ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನು ನಮ್ ಹುಡುಗಿ ವಿಶೇಷವಾಗಿ ರೆಡಿ ಆಗ್ತಿದ್ದಾಳೆ? ಏನ್ ಸಮಾಚಾರ? ಅಂದ್ರೆ ನಮ್ ಗಾರ್ಮೆಂಟ್ಸ್ ಅಲ್ಲಿ ಅದೇನೋ ಸಿಲ್ವರ್ ಜುಬ್ಬಿ ಫಂಕ್ಷನ್ ಅಂತ ಹೇಳಿದ್ರ, ಅದಕ್ಕೆ ರೆಡಿ ಆಗ್ತಿದ್ದೆ. ಮೈನಾ, ಅದು ಜುಬ್ಬಿ ಅಲ್ಲ, ಜುಬ್ಲಿ, ಸಿಲ್ವರ್ ಜುಬ್ಲಿ. ಅಲ್ಲ ಮೈನಾ, ಫಂಕ್ಷನ್ಗೆಲ್ಲ ಯಾರಾದ್ರೂ ಈ ತರ ಬಟ್ಟೆ ಹಾಕೋತಾರ? ಯಾವ್ದಾದ್ರೇನೋ, ನನ್ನನ್ ಯಾರ್ ನೋಡ್ಬೇಕಲ್ಲಿ? ಯಾರಿಗ್ ಗೊತ್ತು, ನಿಮ್ ಹುಡ್ಗ ಅಲ್ಗೂ ಬಂದ್ರೆ ಅವನ್ ಕಣ್ಗ ಅದು ಚೆನ್ನಾಗ್ ಕಾಣಿಸ್ಬೇಕಲ್ವಾ? ಅಬ್ಬಬ್ಬಬ್ಬಬ್ಬ, ನಾಚಿಕೆ ನೋಡು. ಇವಳು ಈ ರೀತಿ ನಾಚ್ಕೊಳ್ಳೋದೇನಾದ್ರೂ ಅವ್ರ ಹುಡ್ಗ ನೋಡ್ಬಿಟ್ರೆ ಅವ್ನ್ ಇನ್ನೊಂದ್ಸಲ ಲವಲ್ ಬಿದ್ಬಿಡ್ತಾನಷ್ಟೇ. ಅಬ್ಬಾ, ಅಯ್ಯೋ. ಹಲೋ ಮೇಡಮ್, ಫೀಲ್ ಮಾಡಿದ್ ಸಾಕು, ಹೋಗ್ ರೆಡಿ ಆಗು. ಅವನು ನಿನ್ನ ನೋಡಿ ಖುಷಿ ಪಡ್ತಾನೆ. ಅವನಾಗ್ಲೇ ನನ್ನ ನೋಡಿದ್ದಾನೆ. ನನ್ನ ನೋಡಿದ್ಮೇಲೆ ತಾನೇ ಅವ್ನು ನನ್ನ ಇಷ್ಟಪಟ್ಟಿರೋದು. ಇನ್ನೇನಿದ್ರು ನಾನೇ ಅವ್ರನ್ನ ನೋಡ್ಬೇಕು. ಮೈನಾ, ವಿಷಯ ಏನೇ ಇದ್ರೂ ನಾವ್ ಚೆನ್ನಾಗ್ ಕಾಣೋದು ಮುಖ್ಯ. ಅಷ್ಟೇ ಅಲ್ಲ, ನಾವ್ ಹಾಕೊಳ್ಳೋ ಬಟ್ಟೆ ನಮ್ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡುತ್ತೆ. ಏನ್ ಡ್ಯಾನ್ಸು? ಡ್ಯಾನ್ಸ್ ಅಲ್ಲ, ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸ. ಓ ಅದಾ? ಅದಾದ್ರೆ ನನ್ನ ಹತ್ರ ಬೇಕಾದಷ್ಟಿದೆ. ಆ ಬಟ್ಟೆಯಿಂದಾನೇ ಬರ್ಬೇಕಾಗಿಲ್ಲ ನನ್ಗೆ. ಹಾಗಲ್ಲ ಮೈನಾ, ನೀನು ಕೆಲ್ಸಕ್ಕೆ ಹೋಗೋದೇ ಬೇರೆ, ಫಂಕ್ಷನ್ಗೆ ಹೋಗೋದೇ ಬೇರೆ ಲೆಕ್ಕ. ಈಗ 4 ಜನ ಸೇರೋ ಕಡೆ ಒಬ್ರು ತಿರುಗ್ ನೋಡಿ ನಿನ್ನ ವಾವ್ ಅನ್ನೋ ತರ ಇರ್ಬೇಕೆ ಹೊರತು ವ್ಯಾ ಅನ್ನೋ ತರ ಅಲ್ಲ. ಅಂದ್ರೆ ಈ ಬಟ್ಟೆ ಅಷ್ಟೊಂದು ಕೆಡ್ದಾಗಿದ್ಯಾ? ಕೆಡ್ದಾಗೇನು ಇಲ್ಲ, ಈ ಡ್ರೆಸ್ ಅಲ್ಲೂ ಚೆನ್ನಾಗೇ ಕಾಣಿಸ್ತಿದ್ಯಾ. ಆದ್ರೆ ಇನ್ನೂ ಚೆನ್ನಾಗ್ ಕಾಣಿಸೋ ತರ ರೆಡಿ ಆಗು ಅಂತ. ಇನ್ನೂ ಚೆನ್ನಾಗಿ ಅಂದ್ರೆ ಹೆಂಗೆ? ನನ್ನ ಹತ್ರ ಇರೋದು ಇದೊಂದೇ ಬಟ್ಟೆ. ಸರಿ, ನನ್ನ ಹತ್ರ ಒಂದ್ ಸೀರೆ ಇದೆ, ಬಾ ಕೊಡ್ತೀನಿ. ಏ ಸುಮ್ನೆ ಇರ, ಸೀರೆ ಎಲ್ಲ ಓಲ್ಡ್ ಫ್ಯಾಷನ್. ನನ್ ಹತ್ರ ಒಂದು ಒಳ್ಳೆ ಲೆಹಂಗಾ ಇದೆ, ಹೊಸ ಡಿಸೈನು, ಅದನ್ನ ಹಾಕೊಂಡೋಗು ಮೈನಾ. ಇಬ್ರು ಸರಿಯಾಗಿದ್ದೀರಾ. ಒಬ್ಳು ಸೀರೆ ಕೊಡ್ತಾಳಂತೆ, ಇನ್ನೊಬ್ಳು ಲೆಹಂಗಾ. ಇದನ್ನೆಲ್ಲ ಹಾಕೊಂಡ್ ಹೋಗಕ್ಕೆ ಅವಳು ಮದ್ವೆಗ ಹೋಗ್ತಿದ್ದಾಳೆ. ಹೋಗ್ತಿರೋದು ಪಾರ್ಟಿಗೆ ಮಾಡರ್ನ್ ವೇರ್ ಹಾಕೊಂಡ್ ಹೋದ್ರೇನೆ ಚಂದ. ಮೈನಾ, ನಾನ್ ನಿಂಗೆ ಜೀನ್ಸ್ ಟಿ ಶರ್ಟ್ ಕೊಡ್ತೀನಿ, ಬಾ. ಯಪ್ಪ, ಒಬ್ರು ಸೀರೆ ಅಂತೀರಾ, ಇನ್ನೊಬ್ರು ಟೀ ಶರ್ಟ್ ಪ್ಯಾಂಟು ಅಂತೀರಾ. ನಂಗೆ ಹುಚ್ಚಿಡ್ತಿದೆ. ಅಯ್ಯೋ ದಡ್ಡಿ, ಹೋಗ್ಲಿ. ಆ ಫಂಕ್ಷನ್ ನಡೀತಿರೋದು ಎಲ್ಲಿ ಹೇಳು? ಅದ್ಯಾವ್ದೋ ರೆಸಾರ್ಟ್ ಅಂತ ಹೇಳಿದ್ರು. ಅಲ್ಲಿಗೆಲ್ಲ ನೀನ್ ಈ ತರ ಹಳ್ಳಿ ತರ ಹೋದ್ರೆ ಯಾರು ಒಳಗಡೆ ಬಿಟ್ಕೊಳಲ್ಲ. ಹೌದಾ? ಮೈನಾ, ಅಲ್ಲೆಲ್ರು ಸೂಪರ್ ಆಗಿ ರೆಡಿಯಾಗಿ ಬಂದಿರ್ತಾರೆ. ನೀನ್ ಅವ್ರ ಮುಂದೆ ಚೆನ್ನಾಗ್ ಕಾಣಿಸ್ಬೇಕು ತಾನೆ. ಅಯ್ಯೋ ಜಯಂತಿ, ಈ ರೆಸಾರ್ಟ್ ಎಷ್ಟ್ ಚಂದ ಐತಲ್ಲ ನೋಡಾಕ. ಹೌದು, ತುಂಬಾ ಚೆನ್ನಾಗಿದೆ. ನಾವು ನಮ್ ಜೀವನದಲ್ಲಿ ಇಂಥ ಜಾಗಕ್ಕೆಲ್ಲ ಬರ್ತೀವಿ ಅಂತ ನಮ್ ಮನಸ್ನಲ್ಲೂ ಅನ್ಕೊಂಡಿರೋದಿಲ್ಲ. ಏನೋ ನಮ್ಮ ಕಂಪನಿ ಬಾಸ್ಗಳ ದಯೆಯಿಂದ ನಾವ್ ಅನ್ಕೊಳ್ದೇ ಇರೋದೆಲ್ಲ ಆಗ್ತಾ ಇದೆ.
ಅಂದ್ರ ನಾವ್ ಏನ್ ಅನ್ಕೊಂಡಿರಂಗಿಲ್ಲಲ್ಲ ಅದೆಲ್ಲ ಆಕೈತೆನ? ಹ್ಞೂ ಮಾಮ, ದೇವ್ರ ಆಶೀರ್ವಾದ ಇದ್ರೆ ಎಲ್ಲಾನು ಆಗತ್ತೆ. ಹಂಗಾದ್ರೆ ಆನಂದು ಸದಾಶಿವನ್ಗೆ ಅದೇ ಧ್ಯಾನ ಅಂತೆ. ನಿನ್ಗ ಆ ವಿಷಯ ಬಿಟ್ಟು ಬೇರೆ ಏನು ಮಾತಾಡಕ್ ಬರಲ್ವಾ? ಜಯಂತಿ, ಮಾತಾಡ್ತಿರೋದು ಅವಳೊಬ್ಳೆ ಅಲ್ಲ, ಇಡೀ ಗಾರ್ಮೆಂಟ್ಸೇ ಮಾತಾಡ್ತಿದ್ದೆ. ನಿನಗ್ ಗೊತ್ತಿಲ್ಲ ಅಷ್ಟೇ. ಏನಂತ? ಜಯಂತಿ ಆನಂದವಾಗಿದ್ದಾಳೆ ಅಂತ. ಏನ್ ಹಾಗಂದ್ರೆ? ಸುಮ್ನಿರ್ವ, ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲಂಗ ಎಷ್ಟ್ ನಾಟಕ ಮಾಡ್ತಿಲ್ಲ. ನನ್ಗೇನು ಗೊತ್ತಿಲ್ಲ. ಇಲ್ದೇ ಇರೋದೆಲ್ಲ ಕಲ್ಪಿಸ್ಕೊಂಡು ಮಾತಾಡ್ತಾ ಇರೋದು ನೀವ್ಗಳು. ಇದೇ ಕೊನೆ. ಇನ್ನೊಂದ್ಸಲ ಆನಂದ್ ವಿಚಾರವಾಗಿ ನನ್ನ ರೇಗ್ಸಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದೀನಿ. ಹಾಗಾದ್ರೆ ಹೇಳು, ಈ ಹಸಿರು ಕಲರ್ ಸ್ಯಾರಿ ಯಾಕೆ ಹಾಕೊಂಡ್ ಬಂದಿದೀಯಾ? ಹೇಳು, ಬಾಯ್ ಬಿಡು. ಏ ನಿಶಾ, ಅಕ್ಕಿ ಹಸಿರು ಕಲರ್ ಸೀರೆ ಉಟ್ಕೊಂಬಂದ್ರ ನಿಂಗೇನ ತ್ರಾಸು? ಏ ಮರ್ಗುಳಿ, ಅವತ್ ಆನಂದ್ ರೇಗಿಸ್ತಾ ಇರ್ಲಿಲ್ವಾ ಹಸಿರು ಕಲರ್ ಸೀರೆ ಉಟ್ಕೊಂಡ್ ಬಾ ಅಂತ? ಇವಾಗೇನ್ ಹೇಳ್ತೀವ ಜಯಂತಿ? ಅಲ್ಲೆಲ್ಲೆಲ್ಲೆ ಕಳ್ಳಿ ನೋಡ್ರಿ. ಆಹಾ, ಅವ್ವ ನಾಚ್ಕೊಳಕತ್ತಾಳ. ಎಲ್ಲಿ ನಮ್ಮ ಆನಂದಣ್ಣ ಇನ್ನೂ ಬಂದೇ ಇಲ್ವಲ್ಲ? ಧ್ರುವ ಮತ್ತು ಆನಂದ್ ಒಟ್ಟಿಗೆ ಬರ್ತಾರೆ ಅಂತ ಕಾಣುತ್ತೆ. ಹೌದೌದು, ಅವ್ರು ಹಂಗೂ ಮಾಡ್ಬೋದು. ಹೇ ಸೈಡ್ ಬಿಡು. ತಗೋ ಜಯಂತಿ ಜ್ಯೂಸು. ನನಗ್ ಬೇಡ. ಬ್ಯಾಡ್ ಅಂದ್ರ ಬಿಡ, ನಾ ಕುಡಿತೀನಿ. ಏಯ್ ಮಾಮ, ಒಂದ್ ವಸ್ತು ಒಬ್ರಿಗಂತ ಮೀಸಲಾದ್ಮೇಲೆ ಅದು ಅವ್ರಿಗೆ ಮಾತ್ರ ಇರ್ಬೇಕು, ಬೇರೆಯವ್ರಿಗೂ ಹೋಗ್ಲೂಬಾರ್ದು. ಓ ಅಯ್ಯೋ ಸರಳಕ್ಕ, ನೋಡ್ದ ಈ ವಿಚಿತ್ರನ? ಈಕಿನೂ ಹಸಿರು ಕಲರ್ ಸೀರೆ, ಅವನೂ ಹಸಿರು ಕಲರ್ ಶರ್ಟ್, ಏನಿಬ್ರು ಜಬರ್ದಸ್ತ್ ಮ್ಯಾಚಿಂಗ್ ಹಾಕೊಂಡ್ ಬಂದಾರ. ಅಲ್ಲೇ ಆಸೆ ಮೇಲ್ ದೋಸೆ. ಹೌದೌದು, ಆಸೆ ಇದ್ರು ಮೇಲ್ಗಡೆ ದೋಸೆ ತರ ಚುರ್ರ ಅನ್ನೋದ್ ಯಾಕೋ. ಎಲ್ಲ ಸ್ವಲ್ಪ ಸುಮ್ನೆ ಇರ್ತೀರಾ? ಈ ಮೊಮ್ಮನ್ ಜೊತೆ ಸೇರ್ಕೊಂಡು ನೀವು ಅವಳ ತರನೇ ಆಡ್ಬೇಡಿ. ಆಸೆನೂ ಇಲ್ಲ, ದೋಸೆನೂ ಇಲ್ಲ. ಸುಮ್ನೆ ಆ ಕಡೆ ಹೋಗಿ. ಆಯ್ತಲ್ವಾ, ಈ ಲವರ್ಸ್ ಮಧ್ಯೆ ನಾವ್ಯಾಕ ಶಿವಪೂಜ ಕರಡಿ ಬಿಟ್ಟಂಗ? ಬರ್ ನಾವೆಲ್ಲ ಹೋಗುನು. ನಾನ್ ಹೇಳಿದ ಆತರ ಅಲ್ಲ. ಏನು ಜಯಂತಿ, ಇಲ್ವಾ? ಆಯ್ತಲ್ವಾ, ಇನ್ ಯಾವ ತರ ಹೇಳ್ತಾರ ಇಬ್ರು ಡಿಸ್ಕಸ್ ಮಾಡಿ ಹೇಳ್ರಿ. ಅಲ್ಲಿ ಗಂಟ ನಾವು ನಿಮಗ್ ಡಿಸ್ಟರ್ಬ್ ಮಾಡಂಗಿಲ್ಲ. ಬರ್ ನಾ ಹೋಗುನು. ಬಾ ನವೀನ, ಬರ್ರಿ. ಅಲ್ಲ, ಜಯಂತಿ ಜ್ಯೂಸ್ ತಗೊಳ್ಳಿ. ನೋಡಿದ್ಯಾ, ನಿನ್ನಿಂದ ನನ್ನ ಎಲ್ರೂ ರೇಗಿಸ್ತಾ ಇದ್ದಾರೆ. ನಾನ್ ಹೇಳಿದ್ದೆ ತಾನೇ ನನ್ ಹಿಂದೆ ಬರ್ಬೇಡ ಅಂತ. ಹೌದು ಹೇಳಿದ್ದೆ, ಆದ್ರೆ ನಾನ್ ಹೇಳಿದ ಸೀರೆನ ಯಾಕೆ ಉಟ್ಕೊಂಡ್ ಬಂದೆ? ಅದು ನಾನೇನ್ ಬೇಕಂತ ಉಟ್ಕೊಂಡ್ ಬಂದಿಲ್ಲ. ಕೈಗೆ ಸಿಕ್ಕಿದನ್ನ ಉಟ್ಕೊಂಡ್ ಬಂದೆ ಅಷ್ಟೇ. ಮತ್ತೆ ನಂಗೆ ಯಾವಾಗ ಸಿಗ್ತೀಯಾ? ನೀನೇನ್ ಹುಡ್ಗಿನ ಸೀರೆ ಉಟ್ಕೊಂಡ್ ಬರಕ್ಕೆ? ಅರೆ, ನಾನ್ ಹೇಳಿದ್ದು ಸ್ಯಾರಿ ಅಲ್ಲ, ಸೀರೆ ಉಟ್ಕೊಂಡಿರೋ ನಾರಿನ. ಅವಳು ಸಿಗೋದು ಸ್ವಲ್ಪ ಕಷ್ಟನೇ. ಕಷ್ಟ ಆದ್ರೂ ಪರವಾಗಿಲ್ಲ, ಸಿಗೋವರ್ಗೂ ಕಾಯ್ತೀನಿ. ಇದ್ರ ಮೇಲೆ ನಿನ್ನಿಷ್ಟ. ನಾನ್ ಹೇಳೋದೆಲ್ಲ ಹೇಳಿದೀನಿ. ಆಯ್ತು ಬಿಡು, ಇಷ್ಟು ಬ್ಯೂಟಿಫುಲ್ ಆಗಿರೋ ಫಂಕ್ಷನ್ ದಿನ ನಿನ್ನ ಡಿಸಪಾಯಿಂಟ್ ಮಾಡಕ್ಕೆ ನನಗಿಷ್ಟ ಇಲ್ಲ. ನನ್ಗೂ ಅಷ್ಟೇನೆ, ಅದಕ್ಕೆ ಬೈದೇನೆ ಸುಮ್ನೆ ಬಿಡ್ತಾ ಇದೀನಿ. ಜಯಂತಿ, ನಿನ್ಗೊಂದ್ ಮಾತು ಹೇಳ? ಹೇಳು. ಈ ಸ್ಯಾರಿಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ನೀವು ಅಷ್ಟೇ. ಈ ಕುರ್ತಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಿಂದೆ 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 ಹೋಗು ಮಕ್ಕಳು, ಹಿಂದೆ ಹೋಗು ಕಣ್ಣು ಹೊಡೆದು ರೈಲು ಹಾಡು ಸಿಕ್ಕುತ್ತಾ. ಯಾಕೆ ಹೀಗೆ ಕೂತಿದ್ಯಾ? ಮತ್ತಿನ್ನೇನ್ ಮಾಡ್ಲಿ? 3 ಜನ 3 ತರ ಹೇಳ್ತೀರಾ. ನೀನೋ ಸೀರೆ, ಇವಳು ನೋಡಿದ್ರೆ ಲೆಹಂಗಾ, ಅವಳು ನೋಡಿದ್ರೆ ಪ್ಯಾಂಟ್ ಶರ್ಟ್ ಅಂತಿದ್ದಾಳೆ. 3 ಜನ 3 ತರ ಹೇಳಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನಾನು ಏನ್ ಮಾಡ್ಲಿ ನಾನು? ಮೈನಾ, ನಾವೇನ 3 ಡ್ರೆಸ್ನು ಹಾಕೊಂಡು ಹೋಗು ಅಂತ ಹೇಳ್ತಾ ಇದೀವಾ? ಆ 3ರಲ್ಲಿ ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೊಂಡು ಹೋಗು. ಮೈನಾ, ಈ ಗೇಮ್ಗೆ ನೀನೇ ಅಂಪೈರ್ ಕಾಲ್ ಇಸ್ ದ ಫೈನಲ್ ಕಾಲ್. ಸೊ ಯಾವ ಡ್ರೆಸ್ ಹಾಕಬೇಕು ಅಂತ ನೀನೇ ಡಿಸೈಡ್ ಮಾಡು. ಹೌದಾ? ಹಂಗಾದ್ರೆ ನಾನು ಹಾಕಿರೋ ಬಟ್ಟೆನೂ ಸಾಕು, ನಾನು ಇದ್ರಲ್ಲೇ ಹೋಗ್ತೀನಿ. ಅದ್ ಹೆಂಗ್ ನಾನು ಒಳಗಡೆ ಬಿಡಲ್ವೋ ನಾನು ನೋಡ್ತೀನಿ. ಪುಷ್ಪಕ್ ಸರ್ ಫೋನ್ ಮಾಡ್ತಿದ್ದಾರೆ. ಪಾರ್ಟಿಗೆ ಬಟ್ಟೆ ಕೊಡ್ಸಕ್ಕಿರ್ಬೇಕು. ಮಾತಾಡು.
ಸರ್ ಹಲೋ ಮೈನಾ, ಎಲ್ಲಿದ್ಯಾ? ಹಾಸ್ಟೆಲ್ ಇದೀನಿ ಸರ್. ಇನ್ನೂ ಹಾಸ್ಟೆಲ್ ಇದೆಯಾ? ಹೊರಟಿಲ್ವಾ? ಸರ್ ಇವಾಗ ಹೊರಟೆ. ಓಕೆ, ನಿನ್ ಫ್ರೆಂಡ್ಸ್ ನಂಬರ್ ತಗೊಳ್ಳೋಣ ಅಂತ ಕಾಲ್ ಮಾಡಿದೆ. ನೀನ್ ಇನ್ನೂ ಅಲ್ಲೇ ಇದೆಯಾ ಅಂದ್ರೆ ಅವ್ರಿಗೆ ಫೋನ್ ಕೊಡು, ಅವ್ರನ್ನೂ ಫಂಕ್ಷನ್ಗೆ ಇನ್ವೈಟ್ ಮಾಡ್ತೀನಿ. ಹಾ ಸರ್ ಇದಾರೆ. 3 ಜನ ತ್ರಿಮೂರ್ತಿಗಳ ತರ ಹಲ್ಗಿಂಚ್ಕೊಂಡ್ ನಿಂತಿದ್ದಾರೆ. ಕೊಟ್ಟೆ ಇರಿ. ಎಲ್ರು ಅಲ್ಲೇ ಇದ್ದಾರಂದ್ರೆ ಲೌಡ್ ಸ್ಪೀಕರ್ ಆನ್ ಮಾಡು, ಒಟ್ಟಿಗೆ ಕರೆದು ಬಿಡ್ತೀನಿ. ಹಾ ಸರ್ ಒಳ್ಳೇದಾಯ್ತು, ಇರಿ. ಸರ್ ಹಾಕಿದ್ದೀನಿ, ಮಾತಾಡಿ. ಹಾಯ್. ಹಲೋ. ನಿಮ್ಗಳಿಗೆ ಹೇಳ್ತಿರೋದು ಹಾಯ್ ಮಾಡಿ. ಹಾಯ್ ಪುಷ್ಪಕ್ ಸರ್. ಹಾಯ್ ಸರ್. ಹಲೋ. ಮೊದಲಿಗೆ ಸಾರಿ ಕೇಳ್ಬಿಡ್ತೀನಿ ಇಷ್ಟು ಲೇಟಾಗಿ ಇನ್ವೈಟ್ ಮಾಡ್ತಿರೋದಕ್ಕೆ. ಇವತ್ತು ನಮ್ಮ ಕಂಪ್ನಿದು ಸಿಲ್ವರ್ ಜುಬ್ಲಿ ಫಂಕ್ಷನ್ ಇದೆ. ದಯವಿಟ್ಟು ಮೈನಾ ಜೊತೆ ನೀವು 3 ಜನನೂ ಬರಬೇಕು. ಡ್ಯಾಡ್ ಕೂಡ ಇನ್ವೈಟ್ ಮಾಡಕ್ ಹೇಳಿದ್ರು ನಿಮ್ಮನ್ನ. ಅಯ್ಯೋ ಸರ್, ನಾವೆಲ್ಲ ಯಾಕೆ? ದಯವಿಟ್ಟು ಹಾಗೆ ಹೇಳ್ಬೇಡಿ. ನೀವು ಮೈನಾ ಫ್ರೆಂಡ್ಸ್ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮ್ಮನ್ನ ಕರಿತಾ ಇಲ್ಲ. ನೀವು ಮೈನಾ ಜೊತೆ ಸೇರಿ ನಮ್ಮ ಕಂಪನಿ ರೆಪ್ಯುಟೇಷನ್ ನ ಸೇವ್ ಮಾಡಿದ್ದೀರಾ. ಆ ಒಂದು ಸ್ವಾಭಿಮಾನ ನಮ್ಮ ಮನಸ್ಸಲ್ಲಿ ಕೊನೆವರೆಗೂ ಇರುತ್ತೆ. ಸೊ ಪ್ಲೀಸ್ ನೀವೆಲ್ಲರೂ ಬರಲೇಬೇಕು. ಸರ್ ತಪ್ಪು ತಿಳ್ಕೊಬೇಡಿ, ಗುರ್ತು ಪರಿಚಯ ಇಲ್ದಿರೋ ಜಾಗಕ್ಕೆ ನಾವೆಲ್ಲರೂ ಬಂದ್ರೆ ಮುಜುಗರ ಆಗುತ್ತೆ. ಗುರ್ತು ಪರಿಚಯ ಯಾಕಿಲ್ಲ, ಮೈನಾ ಇದ್ದಾಳೆ, ನಾವಿದ್ದೀವಿ. ನೀವು ಖಂಡಿತ ಬರಲೇಬೇಕು, ಇಲ್ಲಾಂದ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ. ಹಲೋ ಮೈನಾ. ಸರ್ ಸರ್ ಎಲ್ಲರೂ ಬರಕ್ಕೆ ಒಪ್ಕೊಂಡ್ರು. ಓ ಹೌದಾ, ತುಂಬಾ ಖುಷಿ ಆಯ್ತು. ಸರಿ, ಎಲ್ರೂ ಬೇಗ ಹೊರಟು ಬನ್ನಿ. ಸರ್ ಬೇಗ ಹೊರಡ್ತೀವಿ. ಇಷ್ಟೊತ್ತು ಮೈನಾ ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತ ಡಿಸ್ಕಷನ್ ನಡೀತಿತ್ತು. ಇವಾಗ ನಾವ್ ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕಂತ ಯೋಚನೆ ಮಾಡ್ಬೇಕು. ನನ್ಗಂತೂ ಆ ಪ್ರಾಬ್ಲಮೇ ಇಲ್ಲ. ಯಾವ ಬಟ್ಟೆ ಹಾಕೋಬೇಕು ಅಂತ ಯೋಚನೆನೂ ಮಾಡಂಗಿಲ್ಲ. ಯಾಕೆ ಹೇಳಿ, ನಾನು ಯಾವ ಬಟ್ಟೆ ಹಾಕೊಂಡ್ರು ಸೂಪರ್ ಆಗಿ ಕಾಣಿಸ್ತೀನಿ. ಓಹೋ ಮೇಡಮ್, ನಿಮ್ಮಷ್ಟು ಅಲ್ದೇ ಇದ್ರು ನಾನು ಯಾವ ಬಟ್ಟೆ ಹಾಕೊಂಡ್ರು ಸುಮಾರಾಗಿ ಕಾಣಿಸ್ತೀನಿ. ಹಲೋ, ನಾವ್ ರೆಡಿ ಆಗೋದು ಹಾಗಿರ್ಲಿ. ಇಲ್ಲಿ ಹೈಲೈಟ್ ಆಗ್ಬೇಕಾಗಿರೋದು ನಮ್ ಮೈನಾ. ಅವಳನ್ ರೆಡಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ರೆ. ಅಯ್ಯೋ, ಆಗ್ಲೇನೆ ಅವಳು ಹೇಳಿದ್ಲಲ್ಲ ಇದನ್ನ ಬಿಟ್ಟು ಬೇರೆ ಬಟ್ಟೆ ಹಾಕೊಳ್ಳಲ್ಲ ಅಂತ. ಅವಳು ಹೇಳಿದ್ಲು, ನೀನ್ ಕೇಳು. ಇವತ್ತು ಮೈನಾಗೆ ನಾನೇ ಕಾಸ್ಟ್ಯೂಮ್ ಡಿಸೈನರ್. ಮೈನಾ, ನೀನೇನಾದ್ರೂ ನಾನ್ ಕೊಡೋ ಬಟ್ಟೆ ಹಾಕೊಂಡ್ ಹೋದ್ರೆ ಇಡೀ ಇವೆಂಟ್ ಅಲ್ಲಿ ನೀನೇ ಹೈಲೈಟ್ ಆಗಿ ಎಲ್ರು ಕಳ್ದು ಹೋಗ್ತಾರೆ. ಹಾಗಾದ್ರೆ ಬೇಡಪ್ಪ, ಈ ಮುದ್ದು ಬಂಗಾರ ಎಲ್ಲಾದ್ರೂ ಕಳ್ದೋಗ್ಬಿಟ್ರೆ ಆಮೇಲೆ ಎಲ್ಲಿ ಅಂತ ಹುಡ್ಕೋದು. ಅದ್ ಸರಿ, ಅದೆಂತ ಬಟ್ಟೆ ಅಂತೀನಿ? ಅದು ಸರ್ಪ್ರೈಸ್. ನಾನು ರೆಡಿ ಆಗ್ಬೇಕಲ್ವಾ? ಅನುಷ್ಕಾ ಬೇಗ ರೆಡಿ ಆಗು. ಅಯ್ಯಯ್ಯೋ, ನಾ ಎಲ್ಲಿಗೆ ಬಂದೀನಿ? ಇದ್ಯಾವ ಜಾಗ? ಯವನ ಯಾವ್ದೋ ಜಾತ್ರಾ ಕಳ್ಕೊಂದಿನ ಅನ್ಸಕತ್ತೈತಿ. ನನ್ ಸಮಾಧಾನ ಮಾಡಕ್ ಯಾರು ಇಲ್ಲ. ನಾ ವಾಪಸ್ ನಮ್ ಮನೆಗ್ ಹೋಗುದಾರೆ ಹಂಗ. ಯಾರು ಕಾಣಿಸವಾರ. ಏನಾಯ್ತು ಜಯಂತಿ, ನೀ ಇಲ್ಲೇ ಅದೇನ? ನಾ ಒಬ್ಬಕ್ಕೆ ಕಳ್ಕೊಂಡಿದ್ನ ಅನ್ಕೊಂಡಿದ್ನಿ. ಸದ್ಯ ನೀ ಬಂದೆಲ್ಲ ಬಹಳ ಚಲೋ ಆತ್ ನೋಡ. ಜಯಂತಿ, ಇದೇನು? ನಾ ಇಲ್ಯಾಕ್ ಬಂದೀನಿ? ನೀ ಯಾಕೆ ಇಲ್ಲಿ ಬಂದಿ? ನಾವಿಬ್ರು ಇಲ್ಲಿ ಏನ್ ಮಾಡಕತ್ತೀವಿ? ಕರ್ಮ ಕಣೆ ಮಮ್ಮ, ಇದು ರೆಸಾರ್ಟು. ಇದು ರೆಸಾರ್ಟಾ? ಹಾ, ಈಗ ನೆನ್ಪಾತ್ ನೋಡ. ನೀನು ಆನಂದು ಬೆಟ್ಟಿ ಹಾಕಕ್ ಬಂದಿರ ಹೌದಿಲ್ಲ? ನೀವ್ ಒಬ್ಬಕ್ಕೆ ಬಂದಂದ್ರ ನಿಂಗ್ ನಾಚಿಕೆ ಆಕೈತೆ ಅಂತ ಹೇಳಿ ನನ್ ಜೊತೆ ಕರ್ಕೊಂಡ್ ಬಂದಿ ಹೌದಿಲ್ಲ? ಜೊತೆಗೇನೋ ಕರ್ಕೊಂಡ್ ಬಂದಿ, ಆದ್ರೂ ಒಬ್ಬಕ್ಕಿನ ಬಿಟ್ಟು ಹೋಗಿ ನಾ ಎಲ್ಲಾರು ಕಳ್ಕೊಂಡ್ಬಿಡ್ತೇನೆ ಅಂತ ಹೇಳಿ ಕಾಳಜಿನ ಇಲ್ಲ ನೋಡಿ ನಿನಗ್ ನನ್ ಮ್ಯಾಲ. ಏ ಕೋತಿ, ನಾನ್ ಬಂದಿರೋದು ನಮ್ ಕಂಪನಿ ಸಿಲ್ವರ್ ಜೂಬ್ಲಿ ಫಂಕ್ಷನ್ಗೆ, ಸರ್ಸ ಆಡಕ್ಕಲ್ಲ. ಓ ಹೌದಲ್ಲ, ಹಾಳಾದ್ ಮರ್ತೋತ್ ನೋಡ.
ಹೌದು ಮತ್ ನಾವ್ ಇಬ್ರ ಬಂದಿವಲ್ಲ ಇಲ್ಲಿ ಯಾರು ಕಾಣ್ಸವರ್ಲ ಮೈನಾ ಎಲ್ಲದಾಳೆ ಶಕುಂತಲಾ ಓಹೋ ನೀನಾ ಶಕುಂತಲಾ ಅಲ್ಲ ನಾ ಶಶಿಕಲಾ ಯಾರನ್ನ ನೋಡ್ಬೇಕು ಮೈನನ್ನೇ ನೋಡ್ಬೇಕು ಏನಾಗ್ಬೇಕಾಗಿತ್ತು ಅಡ್ಮಿಟ್ ಆಗ್ಬೇಕಿತ್ತು ಹೊಸ ಹುಡ್ಗಿ ಅಂತ ಬಿಡ್ತೀನಿ ನಾಳೆಯಿಂದ ನೋಡ್ಕೊಳ್ತೀನಿ ಅಂಡರ್ಸ್ಟ್ಯಾಂಡ್ Yes, sir. ಏ ಜಯಂತಿ ಅಲ್ಲಿ ಬರಾಕತ್ತಾಳ ಆಕಿ ನಮ್ಮ ಮೈನನ್ ಗತೆನ ಕಾಣತ್ತಾಳ ಮೈನಾ ಥರ ಅಲ್ಲ, ಅವಳು ಮೈನಾನೇ. ಯವ್ವಾ ಎಷ್ಟು ಚಂದ ಕಾಣಕತ್ತಾಳ. ಆ ಹಳಿ ಪಿಕ್ಚರ್ದಾಗ ಹೀರೋಯಿನ್ಗಳು ಇರ್ತಾರಲ್ಲ ಹಂಗ ಕಾಣತ್ತಾಳ. ಯವಿ 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 ಎಲ್ ನೋಡ್ತಿದ್ಯಾ ಬಾ ಮೈನಾ. ಜಯಂತಿ ಅಕ್ಕ ನಾನ್ ಬಂದಿದ್ ತಡ ಆಯ್ತಾ? ನಾವು ಬಂದು ಸ್ವಲ್ಪ ಹೊತ್ತಾಯ್ತು. ನಮ್ ಹುಡುಗಿ ಒಬ್ಳು ಬರ್ಬೇಕಿತ್ತು, ಅವಳಿಗೋಸ್ಕರ ಕಾಯ್ತಾ ಇದೀವಿ. ಹೌದಾ? ಯಾರಕ್ಕ ಅದು? ಇನ್ಯಾರು ನಮ್ ಹಳ್ಳಿ ಅಕ್ಕಿ ಮೈನಾಗೋಸ್ಕರ. ಮೈನನ್ಗೋಸ್ಕರ ಕಾಯಕತ್ತಿದ್ವಿ. ಡ್ರೆಸ್ ಅಲ್ಲಿ ನಮ್ಮ ಮೈನಾ ಹಳ್ಳಿ ಹುಡುಗಿ ತರ ಕಾಣಿಸ್ತಿಲ್ಲ. ಗೊಂಬೆ ಗೊಂಬೆ ತರ ಕಾಣಿಸ್ತಿದ್ದಾಳೆ. ದಸರಾ ಗೊಂಬೆ ನಿನ್ನ ನೋಡಲು ನಮ್ಮೂರಿನ ಮನೆಗಳೇ. ರಾಣಿ ಇಲ್ಲದ ಮನೆಯಲ್ಲಿ ಆನಂದನ ಮಲಗಿ ತಂದೆ ಕಡೆ. ಆನಂದ ನಮ್ಮ ಮೈನಾ ಇಟ್ಟು ಚಂದ ಕಾಣಕತ್ತಾಳ. ಒಂದ್ ಡೈಲಾಗ್ ಹೊಡಿ ನೋಡೋಣ. ಆಕಾಶದಲ್ಲಿ ರಂಬೆ ನಮ್ ಮೈನಾ ದಂತ ಗೊಂಬೆ. ಹಾ ನಿಲ್ಸ್ರಿ ಆನಂದ ಇನ್ನೊಂದ್ ನೋಡಿ. ಇಂಡಿಯಾ ಟೀಮ್ ಅಲ್ಲಿ ರೈನಾ ನಮ್ ಹುಡ್ಗಿ ಮೈನಾ. ಎಷ್ಟು ಚಂದ ಕಾಣತಿ ಗೊತ್ತೈತಿ. ನನ್ ದೃಷ್ಟಿನ ತಾಕ್ತೈತಿ. ಸಾಕ್ ಹೋಗ್ಲಿದ್ದು, ನೀವೆಲ್ರೂ ಚೆನ್ನಾಗ್ ಕಾಣ್ತಿದ್ದೀರಾ. ಮನುಷ್ಯರಿಗೂ ದೇವತೆಗೂ ಒಂದೇನಾ? ಏ ಮೈನಾ ಅದಿರ್ಲಿ ಬಿಡ. ಅಬ್ಬಾ ಎಷ್ಟ್ ಚಂದ ಅರ್ಬಿ ಹಾಕೊಂಡ್ ಬಂದಿವಾ. ಲಕ್ಕ ಲಕ್ಕ ಹೊಳ್ಯಾಕತ್ತಿಲ್ಲ. ಏ ಅಷ್ಟು ಗೊತ್ತಿಲ್ವೇನೆ, ಇವತ್ತು ಇವಳು ಹುಡ್ಗ ಬರ್ತಾ ಇದ್ದಾನೆ. ಇವ್ರ ಹುಡ್ಗ ಬರೋದ್ ನಿನಗ್ ಗೊತ್ತಿದ್ಯಾ? ನನಗ್ ಗೊತ್ತಿಲ್ದೇ ಇರತ್ತಾ? ಹಾ ನಿಂಗೆಲ್ಲ ಗೊತ್ತಿರ್ತದ ಬಿಡ. ಹೌದು, ಈ ಡ್ರೆಸ್ ಯಾರ್ ಕೊಡ್ಸಿದ್ದು ಮೈನಾ? ಓ ನಿಮ್ ಹುಡ್ಗ ಪಾರ್ಸಲ್ ಮಾಡದ್ನಾ? ಓ ಇದ್ದೇ ಆಯ್ತು, ಎಂತದು ಇಲ್ಲ. ಏ ನೋಡೋ ಜಯಂತಿ, ಇವ್ರ ಹುಡ್ಗ ಬರ್ತಾನ ಅಂದಿದ್ದಕ್ಕ ಎಷ್ಟ್ ಚಂದ ಅರ್ಬಿ ಹಾಕೊಂಡ್ ರೆಡಿ ಆಗಿ ಬಂದ್ ನಿಂತ ನೋಡ. ಹಾಗಾದ್ರೆ ಇವತ್ ಇವಳು ಹುಡ್ಗ ನೋಡಿ ಫ್ಲಾಟ್ ಆಗೋದ್ ಗ್ಯಾರಂಟಿ. ಫ್ಲಾಟ್ ಅಷ್ಟ ಅಲ್ವಾ, ತುಬಕ್ಕಂತ ಬಿದ್ದ ಬಿಡ್ತಾನ. ಅಲ್ಲೆಲ್ಲ ನಾಚಿಕೆ ನೋಡು, ನಾಚಿಕೆ. ಹೋಗಿ ಅಕ್ಕ. ಹಾ ಆಯ್ತಾಯ್ತು ಸರಿ, ಎಲ್ಲರೂ ಬರ್ರಿ ಜ್ಯೂಸ್ ಕುಡಿಯಕ್ ಹೋಗುನು. ಹಾ ಬನ್ನಿ ಬನ್ನಿ. ಅಕ್ಕ ನೀವೆಲ್ಲ ಹೋಗಿ, ನನಗ್ ಬೇಡ. ಯಾಕೆ ಯಾಕೆ ಬೇಡ? ಓ ನಿನ್ ಹುಡ್ಗ ಬಂದ್ಮೇಲೆ ನಿನ್ ಹುಡ್ಗನ್ ಜೊತೆ ಒಂದೇ ಗ್ಲಾಸ್ನಾಗ ಸ್ಟ್ರಾ ಹಾಕೊಂಡ ಸುಯ್ಯ ಅಂತ ಜಗವ್ರ. ಅಕ್ಕ ಎಷ್ಟ್ ರೇಗಿಸ್ತೀಯ ನೀನು? ನಿನ್ ದಮ್ಮಯ್ಯ ಅಂತೀನಿ, ಹೋಗು, ನನ್ಗೇನ್ ಬೇಡ. ಆಗಲೇ ಒಬ್ಬ ಓಡ್ಸಿದ್ಲ, ಈಗ ಇವ್ರಿಬ್ರು ಓಡ್ಸಾಕತ್ತಾರ. ಈ ಲವರ್ಸ್ ಮಧ್ಯ ನಾವ್ ಸಿಂಗಲ್ ನಾವು ಸತ್ಯವ ನೋಡ. ನಾವ್ ಇಲ್ಲಿರೋದ್ ಬೇಡ, ಬರೀ ಹೋಗುನು. ಸಿಟ್ ಆಗ್ಬೇಡ, ಅರ್ಥ ಆಯ್ತು. ಬನ್ನಿ ಫ್ರೆಂಡ್ಸ್, ಜ್ಯೂಸ್ ಕುಡಿಯಕ್ ಹೋಗೋಣ. ಕಮಾನ್.
ಇಲ್ಲಿದ್ಯಾ? ನಾನ್ ನಿನ್ಗೋಸ್ಕರ ಕಾಯ್ತಿದ್ದೀನಿ. ನನ್ ಕಣ್ಮುಂದೆ ಬೇಗ ಬಾ.